ಕಾರಣಕ್ಕಾಗಿ ತಂಗಿಯಂಥದ್ದೇ ಸ್ನೇಹಿತನನ್ನೇ ಕೊಲೆಗೈದ ಅಪಘಾತಕಾರಿ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ಲು ಗ್ರಾಮದ ಬಳಿ ನಡೆದಿದೆ. ಕೊಲೆಯಾದವರು ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಹಿಂದೂಪುರ ನಿವಾಸಿ 27 ವರ್ಷದ ಅರ್ಚನಾ. ಆರೋಪಿಗಳಾದ ರಾಕೇಶ್, ಅಂಜಲಿ, ನಿಹಾರಿಕಾ ಮತ್ತು ನವೀನ್ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಈ ಪೈಕಿ ರಾಕೇಶ್ ಮತ್ತು ಅಂಜಲಿಯನ್ನು ಪೊಲೀಸರು ಬಂಧಿಸಿದ್ದು, ಉಳಿದ ಇಬ್ಬರಿಗಾಗಿ ಶೋಧ ಕಾರ್ಯ ಚುರುಕುಗೊಂಡಿದೆ. ಅರ್ಚನಾ ಮದುವೆಯಾಗಿ 2 ಮಕ್ಕಳು ತಾಯಿಯಾಗಿದ್ದರು. ಬಿಡುವಿನ ವೇಳೆಯಲ್ಲಿ ಮದುವೆ ಮನೆಗಳಲ್ಲಿ ಸ್ವಾಗತಗಾರಳಾಗಿ ಕೆಲಸ ಮಾಡುತ್ತಿದ್ದರು. ಆರೋಪಿ ರಾಕೇಶ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿರೂಪಸಂದ್ರ ನಿವಾಸಿಯಾಗಿದ್ದು, ಆಟೋ ಚಾಲಕನಾಗುವ ಮುನ್ನ ಮದುವೆ ಮನೆಗಳಲ್ಲಿ ಅಡುಗೆ ಭಟ್ಟನಾಗಿ ಕೆಲಸ ಮಾಡುತ್ತಿದ್ದ. ಈ ವೇಳೆ ಅರ್ಚನಾರೊಂದಿಗೆ ಪರಿಚಯವಾಗಿದ್ದ ರಾಕೇಶ್ ಆಕೆಯೊಂದಿಗೆ ಅಣ್ಣ ತಂಗಿಯಂತಹ ಬಾಂಧವ್ಯವನ್ನು ಬೆಳೆಸಿಕೊಂಡಿದ್ದ. ಇತ್ತೀಚಿನ ದಿನಗಳಲ್ಲಿ ಅರ್ಚನಾ ರಾಕೇಶ್ಗೆ ವಿಡಿಯೋ ಕಾಲ್ ಮೂಲಕ ಸಂಪರ್ಕದಲ್ಲಿದ್ದರು. ರಾಕೇಶ್ ಫೈನಾನ್ಸ್ನಿಂದ ಸಾಲ ಪಡೆದು ಆಟೋ ಖರೀದಿಸಿದ್ದ. ಆದರೆ ಕಳೆದ 3 ತಿಂಗಳಿಂದ EMI ಕಟ್ಟದೇ ಇದ್ದ ಕಾರಣ ಆಟೋ ಜಪ್ತಿ ಭಯದಲ್ಲಿದ್ದ. ಈ ಸಂದಿಗ್ಧ ಸ್ಥಿತಿಯಲ್ಲಿ ಅರ್ಚನಾರ ಚಿನ್ನದ ಮಾಂಗಲ್ಯ ಸರವನ್ನು ಕದಿಯುವ ಯೋಜನೆಯನ್ನು ರಾಕೇಶ್ ರೂಪಿಸಿದ. ಈ ಯೋಜನೆಯನ್ನು ತನ್ನ ಗೆಳತಿ ನಿಹಾರಿಕಾಗೆ ತಿಳಿಸಿದ್ದಾನೆ. ಆಕೆಯ ಮೂಲಕ ಅಂಜಲಿ ಮತ್ತು ನವೀನ್ಗೂ ಈ ವಿಷಯ ತಿಳಿದಿದೆ. ಈ 4ರು ಒಟ್ಟಾಗಿ ಕೊಲೆ ಸಂಚನ್ನು ರೂಪಿಸಿದ್ದಾರೆ.